ನಾಲೆಯಲ್ಲಿ ಈಜಲು ಹೋದ ನಾಲ್ವರು ಇದೀಗ ನೀರು ಪಾಲಾಗಿದ್ದಾರೆ. ಭದ್ರಾವತಿ ತಾಲೂಕಿನ ಅರಬಿಳಚಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಅರಬಿಳಚಿ ಕ್ಯಾಂಪ್ನಲ್ಲಿ ನಡೆದಿರುವಂತಹ ಘಟನೆ. ಭದ್ರಾ ಬಲದಂಡೆ ನಾಲೆಯಲ್ಲಿ ಈಜಲು ಹೋಗಿದ್ದಂತಹ ಒಂದೇ ಕುಟುಂಬದ ನಾಲ್ವರು ಸದಸ್ಯರು ಇದೀಗ ನೀರು ಪಾಲಾಗಿದ್ದಾರೆ. ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದ ಕಾರ್ಯಾಚರಣೆ ನಡೆದಿದೆ. ನಾಲೆಯಲ್ಲಿ ಈಜಲು ಹೋಗಿರುವಂತಹ ನಾಲ್ವರು ಇದೀಗ ನೀರು ಪಾಲಾಗಿದ್ದಾರೆ. ಒಂದೇ ಕುಟುಂಬದ 4 ಜನ ಸದಸ್ಯರು ನೀರು ಪಾಲಾಗಿರುವುದು. ಭದ್ರಾವತಿ ತಾಲೂಕಿನ ಅರಬಿಳಚಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಅರಬಿಳಚಿ ಕ್ಯಾಂಪ್ ಬಳಿ ನಡೆದಿರುವಂತಹ ಘಟನೆ. ಭದ್ರಾ ಬಲದಂಡೆ ನಾಲೆಯಲ್ಲಿ ಈಜಲು ಹೋಗಿದ್ರು. ನೋಡಿ, ಈ ಹಿಂದೆಯೂ ಕೂಡ ಇಂಥ ಘಟನೆಗಳು ಹಲವು ಬಾರಿ ನಡೆದು ಹೋಗಿದೆ. ಅಂತಂದ್ರೆ ಕೆರೆಯಲ್ಲಿ, ಬಾವಿಯಲ್ಲಿ ಈಜಲಿಕ್ಕೆ ಅಥವಾ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಹೋಗ್ತಾರೆ ಹುಡುಗರು, ಅಲ್ಲೇ ತಮ್ಮ ಪ್ರಾಣವನ್ನ ಕಳೆದುಕೊಂಡ್ಬಿಡ್ತಾರೆ. ಎಷ್ಟೋ ಬಾರಿ ಈ ರೀತಿ ಘಟನೆಗಳು ನಡೆದು ಹೋಗಿದೆ. ಇದೀಗ ಮತ್ತೊಮ್ಮೆ ಇದೇ ಆಗಿದೆ. ಒಂದೇ ಫ್ಯಾಮಿಲಿ 4 ಜನ ಹೋಗಿರ್ತಾರೆ ಈಜಬೇಕು ಅಂತ ಹೇಳಿ. ಈ ಸಂದರ್ಭದಲ್ಲಿ ನೀರು ಪಾಲಾಗಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಅರಬಿಳಚಿ ಕ್ಯಾಂಪ್ ಬಳಿ ನಡೆದಿರುವಂತಹ ಘಟನೆ. ಹಾಗಾಗಿ ಅದಕ್ಕಾಗಿ ಹೇಳೋದು, ಆಕ್ಚುಲಿ ಫ್ಯಾಮಿಲಿಯಲ್ಲಿ ದೊಡ್ಡವರು ಹೇಳ್ತಾರೆ, ಬೇಡ ಕೆರೆಗಳ ಹತ್ರ ಅಥವಾ ನದಿಗಳ ಹತ್ರ ಎಲ್ಲ ಹೋಗಬೇಡಿ ಅಂತ ಹೇಳಿ ಹೇಳ್ತಾರೆ. ಆದರೂ ಕೂಡ ಕೇಳೋದಿಲ್ಲ ಯಾರು ಕೂಡ. ಪದೇ ಪದೇ ಇದೇ ಆಗ್ತಾ ಇರುತ್ತೆ. ಇದೀಗ ಮತ್ತೊಮ್ಮೆ 4 ಜನ ನೀರು ಪಾಲಾಗಿದ್ದಾರೆ.